ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿ ಅದರಲ್ಲಿಯೂ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ಹಾಗೂ ಪ್ರಿಯಾಂಕಾ ಗಾಂಧಿಯವರಿಗೆ ಹಾಗೂ ನಮ್ಮ ಅಚ್ಚುಮೆಚ್ಚಿನ AICC ಅಧ್ಯಕ್ಷರಾದ ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರೊಟ್ಟಿಗೂ ಕೆಲಸ ಮಾಡಿದಂತಹ ಒಬ್ಬ ಹಿರಿಯ ಮುಳ್ಸದಿ ಇವತ್ತು BK ಹರಿಪ್ರಸಾದ್ ಅವರು ನಮ್ಮ KPCC ಅಧ್ಯಕ್ಷರಾಗಿ ಸ್ಥಾನಾವರಣ ಮಾಡ್ತಿದ್ದಾರೆ. ಬಹುಶಃ ನನಗಂತೂ ತುಂಬ ಸಂತಸ ಆಗಿದೆ. ಯಾವ ರೀತಿಯಲ್ಲಿ ಇವತ್ತು ತಾವು ಎಷ್ಟು ಸ್ಫೂರ್ತಿಯಲ್ಲಿದ್ದೀರಾ, ಎಷ್ಟು ಉತ್ಸಾಹದಿಂದ ಇದ್ದೀರಾ, ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಎಷ್ಟು ಕೆಲಸ ಮಾಡ್ತೀರಾ ಎಂಬುದನ್ನು ಈಗಾಗಲೇ ತಾವು ಕೆಲಸ ಮಾಡಿ ತೋರಿಸಿದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು ಬಹುಶಃ ಅವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ, ಇವತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವತ್ತು ಸಮಪಾಲು ಎಲ್ಲರಿಗೂ ಕೊಡಬೇಕು ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಿದ್ದರಾಮಯ್ಯಜಿಯವರೇ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಯುವ ನಾಯಕರಾಗಿದ್ದ ಶ್ರೀಮಾನ್ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನ, ದಯವಿಟ್ಟು ಕ್ಷಮಿಸಬೇಕು, ಇನ್ನೂ ಸಾಕಷ್ಟು ಜನ ಹಿರಿಯ ನಾಯಕರುಗಳು ಈ ವೇದಿಕೆ ಮೇಲೆ ಇದ್ದಾರೆ. ಅವರಿಗೆಲ್ಲ ನಮಸ್ಕಾರ ಹೇಳ್ತಾ, ಬಹುಶಃ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಬರಲಿಲ್ಲ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ಇಲ್ಲಿದ್ದಾಗ ಕೆಳ ಹಂತದಿಂದ ಪಕ್ಷಕ್ಕೆ ಬಂದವರು ನಾವು. ಬಹುಶಃ ಪ್ರತಿ ಸಂದರ್ಭದಲ್ಲಿ ಸಮೇತ ನಾವು ಹೋರಾಟ ಮಾಡಿಯೇ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಹಲವಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ನಮ್ಮಂಥ ಕೆಲವರು ಮಾತ್ರ ಅದೃಷ್ಟವಂತರು, ನಮಗೆ ಒಂದು ಅಧಿಕಾರ ಸಿಕ್ಕುವಂತಾಗಿದೆ. ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನೂ ಅಧಿಕಾರ ಸಿಕ್ಕಲಿಲ್ಲ. ಆದರೆ ಒಂದು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕಾಗಿದ್ದು ನಮ್ಮನ್ನೇ ನಂಬಿರ್ತಕ್ಕಂಥ ಯಾರು ಹಿಂದುಳಿದವರಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗದವರಿದ್ದಾರೆ, ಕಾರ್ಮಿಕರಿದ್ದಾರೆ, ಇವತ್ತು ಅವರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸಕ್ಕೆ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಇವತ್ತು ನಮ್ಗೆ ಗೊತ್ತಿದೆ, ಪಂಡಿತ್ ಜವಾಹರ್ಲಾಲ್ ನೆಹರೂರಾಗಿರ್ಬೋದು, ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು, ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು, ನಮ್ಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಯಾವುದೇ ಆಸೆ ಅಧಿಕಾರಕ್ಕೆ ಇವತ್ತು ಅದು ಹಿಂದೆ ಹೋಗಿದೆ. ಪಕ್ಷ ಕಟ್ಟಲಿಕ್ಕೆ ಪಕ್ಷದ ಯಾರು ಬೆಂಬಲಿಗರಾಗಿದ್ದಾರೆ, ಇವತ್ತು ಬೆನ್ನೆಲುಬಾಗಿದ್ದಾರೆ, ಅಂಥವರ ರಕ್ಷಣೆ ಮಾಡಲಿಕ್ಕೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ನಮ್ಮ ರಾಷ್ಟ್ರದಲ್ಲಿ ತಾವು ಪ್ರಧಾನಿ ಆಗಿದ್ದಾಗ ಏನು ಕಾರ್ಯಕ್ರಮ ಕೊಟ್ಟಿದ್ದರು, ಬಹುಶಃ ನಾನಾದರೂ ಒಂದನ್ನು ನಂಬಿದ್ದೀನಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಉಳಿಬೇಕಾದ್ರೆ ಬಹುಶಃ ಅವರ ಕಾರ್ಯಕ್ರಮಗಳು ಇನ್ನೂ ಈ ಜೀವಂತವಾಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಜನರೊಟ್ಟಿಗಿರಬೇಕು, ಜನರ ಕಷ್ಟ ಸುಖಗಳನ್ನು ಅರಿತುಕೊಂಡು ಇವತ್ತು ನಾವು ಕೆಲಸ ಮಾಡಿದ್ರೆ ಜನ ನಮಗೆ ಬೆಂಬಲ ಕೊಡ್ತಾರೆ, ನಮ್ಮ ಪಕ್ಷವನ್ನು ಉಳಿಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳಿ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಿದೆ. ಬಹುಶಃ ಹರಿಪ್ರಸಾದ್ ಅವರಿಗೆ ತಮ್ಮ ಈ ಬೆಂಬಲ, ತಮ್ಮ ಈ ಸ್ಫೂರ್ತಿ ಎಲ್ಲ ನೋಡಿದರೆ ಯಶಸ್ಸಿನಿಂದಾಗಿ ಅವರು ಅಧಿಕಾರವನ್ನು ನಡೆಸಿ 2028ರಲ್ಲಿ ನಮ್ಮ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು, ಅದಲ್ಲದೆ 2029ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರ ತರಲಿಕ್ಕೆ ಒಂದು ಮುನ್ನಡೆ ಮಾಡ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ಇವತ್ತು ಬಹುಶಃ ಯುವ ಕಾಂಗ್ರೆಸ್ಸಿಗೆ ಸುದಿನ ಎಂಬ ಮಾತನ್ನು ಈ ಸಂದರ್ಭ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇನ್ನು ಕೆಲವೇ ನಿಮಿಷದಲ್ಲಿ ಇದುವರೆಗೂ ನಾವೇನು ಕಾತರದಿಂದ ಕಾಯ್ತಾ ಇರ್ತಕ್ಕಂಥ